ನಮ್ಮದು 14ಕ್ಕೆ ಮತ್ತು 10, 18, 19, 20ಕ್ಕೆ ಇರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡುವಂಥ ವಿಚಾರ ಒಂದು. ಎರಡನೇದ್ದು ನನ್ನ ಸಂಸ್ಥೆ 23 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರತಕ್ಕಂಥದ್ದು ಮತ್ತು ಈ ವರ್ಷ ನಾವು ಒಂದು ಬದಲಾವಣೆ, ಇವತ್ತು ನಿಮಗೆಲ್ಲ ಗೊತ್ತಿದೆ, ಸ್ಪರ್ಧಾತ್ಮಕ ಯುಗ. ಒಂದು ಶಾಲೆಯಿಂದ ಒಂದು ಶಾಲೆಗೆ ಸ್ಪರ್ಧೆ, ನಿಮಗಿಂತ ಮುಂಚೆ ನಾನು ನಿಮಗಿಂತ ಮುಂಚೆ. ಅದಕ್ಕೆ ನನ್ನ ಶಾಲೆಯಲ್ಲಿ ನಾನು ಈ ವರ್ಷ ಏನೆಲ್ಲ ಬದಲಾವಣೆಗಳನ್ನೆಲ್ಲ ಮಾಡಿದ್ದೇನೆ, ಆಡಳಿತಾಧಿಕಾರಿ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥ ಅದು ಕೂಡ 2ನೇ ಪೇಜಿಲಿ ನಿಮ್ಮ ಇದರಲ್ಲಿ ಉಂಟು. ನಿಮಗೆ ಹೊಸ ಡಿಜಿಟಲ್ ಬೋರ್ಡ್ ಹಾಕಿದ್ದೇವೆ, ಮತ್ತು ಎಲ್ಲ ಬೇಕಾದ ಎಲ್ಲ ಡೀಟೇಲ್ಸ್ ಉಂಟು. ನಿಮಗೆ ಅದರಲ್ಲಿ ಏನಾದರೂ ಕೇಳಬೇಕು ಅಂತಂದರೆ ಒಂದು ಕೇಳ್ಬೋದು. ಒಂದು. ಎರಡನೇದಾಗಿ ನಮ್ಮ ಶಾಲೆಯಲ್ಲಿ ಪ್ರಾಂಶುಪಾಲರು ಇಷ್ಟವರೆಗೆ ಸೀತಾರಾಮ್ ಗೌಡ ಒಬ್ಬರೇ ಇದ್ದದ್ದು. ಈಗ LKGಯಿಂದ SLCವರೆಗೆ ಶ್ರೀಮತಿ ಶಶಿಕಲಾ ಅವರನ್ನು ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ದಾರೆ. ಅವರು PUCಯನ್ನು ನೋಡಿಕೊಳ್ತಾರೆ. ಹಾಗೆ 2 ಮಾಡಿ ಆದಷ್ಟು ಜನಗಳಿಗೆ ಮಕ್ಕಳನ್ನೆಲ್ಲ, ಈ ಸಣ್ಣ LKG ಮಕ್ಕಳಿಂದ SLCವರೆಗಿನ ಮಕ್ಕಳನ್ನು ಅವರ ಮೇಲೆ ನಿಗಾ ಇಡುವಂಥ ಒಂದು ಉದ್ದೇಶದಿಂದ ಈ ಎಲ್ಲ ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೆಲ್ಲ ನಿಮ್ಮ ಗಮನಕ್ಕೆ. ಒಂದು, 14ನೇ ತಾರೀಕಿಗೆ ನಮ್ಮ ಸ್ಪೋರ್ಟ್ಸ್ ಡೇ ಉದ್ಘಾಟನೆ ಆಗ್ತದೆ. ಆಂಜನೇಯ ರೆಡ್ಡಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. 19ನೇ ತಾರೀಕಿಗೆ ನಮ್ಮ ಸನ್ಮಾನ ರಶ್ಮಿ ಅಂತ ಹೇಳಿ, ಆವತ್ತು ಸ್ಕೂಲ್ ಡೇಯಲ್ಲಿ ತುಂಬ ತೊಂದರೆ ಆಗ್ತದೆ ಅಂತೇಳಿ ಅದಕ್ಕೆ ಮುಂಚಿನ ದಿವಸ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಕಲಿಕೆಗೆ ಮತ್ತು ಆಟೋಟಗಳ ಬಗ್ಗೆ ಇರತಕ್ಕಂಥ ಎಲ್ಲ ಇದನ್ನು ಕೊಡುವಂಥದ್ದು. ಅದರಲ್ಲಿ ಸೋಮಶೇಖರ್ ನಾಯಕ್ ಅಂತೇಳಿ ಪ್ರಿನ್ಸಿಪಾಲ್ ಸುಬ್ರಹ್ಮಣ್ಯದ PU ಕಾಲೇಜಿನವರು ಬರ್ತಾರೆ. ಅಶ್ವಿನ್ ಶೆಟ್ಟಿ ಮತ್ತು ನಮ್ಮ SDMC ಅಧ್ಯಕ್ಷ ರಾಮ್ ಪ್ರಸಾದ್ ರೈ ಅವರು ಭಾಗವಹಿಸ್ತಾರೆ. 20ನೇ ತಾರೀಕು ಸಂಜೆ 5:30ಕ್ಕೆ ನಮ್ಮ ಸಂಭ್ರಮ ರಶ್ಮಿ ಅಂತ ಹೇಳೋದಕ್ಕೆ ನಮ್ಮ ಸ್ಕೂಲ್ ಡೇ ನಡೀತದೆ. ಅದನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಜುಬಿನ್ ಮಾತ್ರ ನಮ್ಮ ಅಸಿಸ್ಟೆಂಟ್ ಕಮಿಷನರು ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ಮಿಸ್ಟರ್ ನಗಮಾ ಫರೂಕಿ ಅಂತೇಳಿ, ಇದು ನೀವು ವಿಶೇಷ ಕಾಣ್ಬೋದು. ಅವರು ಇಲ್ಲಿ ಮುಂಚೆ ಎಕ್ಸೈಸ್ ಸೂಪರ್ಡೆಂಟ್ ಒಬ್ಬರು ಇದ್ರು, ನಮ್ಮ ಇಲಿಯಾಸ್ ಅಹಮದ್ ಅಂತ, ಅವರ ಮಗಳು ಮತ್ತು ನಮ್ಮ ಭಾರಿ ಫ್ಯಾಮಿಲಿ ಫ್ರೆಂಡ್ ಅವಳು. ಹಾಗೆ ಅವರನ್ನು ಕೂಡ ಕರೆದವರು. ಈಗ ಪುತ್ತೂರು ಮಂಗಳೂರಲ್ಲಿ ಟ್ರಾಫಿಕ್ ACP. ಅದೇ ರೀತಿ ನಮ್ಮ ಹೀಗಿರೋಂಥ ಡಾಕ್ಟರ್ ಮಾಧವ ಭಟ್ರು, ರಿಟೈರ್ಡ್ ಪ್ರಿನ್ಸಿಪಾಲ್, ಮತ್ತು ನನ್ನ ನಿರ್ದೇಶಕ ಮಿತ್ರ ಸುಂದರ್ ರೈಗಳು, ಅಶ್ವಿನ್ ಅವತ್ತು ಅಧ್ಯಕ್ಷತೆ ವಹಿಸ್ತಾನೆ. ಇದಿಷ್ಟು ಸ್ಕೂಲ್ ಡೇ ಬಗ್ಗೆ. ಮತ್ತು 2ನೇ ಪೇಪರಲ್ಲಿ ಉಂಟು ನೋಡಿ, 2ನೇ ಒಂದು ಐಟಮ್ನಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ, ಯಾವ ರೀತಿಯ ಬದಲಾವಣೆ ತಂದಿದ್ದೇವೆ, ಮಕ್ಕಳ ಪೋಷಕರ ವ್ಯವಸ್ಥೆ, ಅವರ ಬೇಡಿಕೆ ಏನುಂಟು ಅದಕ್ಕೆ ಸರಿಯಾಗಿ ಸ್ಪಂದಿಸತಕ್ಕಂಥ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ನಿಮಗೆ ಇದಿಷ್ಟು ನಮ್ಮ 2 ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಒಂದೇ ದಿವಸ ನಿಮ್ಮನ್ನೆಲ್ಲ ಕರೆಯುವ ಅಂತೇಳಿ ಕರೆದು. ನಿಮಗೇನಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದರೆ ಸಹಕಾರ ನಮಗೆ ಬೇಕು. ಈಗ ನಮ್ಮ ಇದರಲ್ಲಿ ಮೇಲಿನ ಇದರಲ್ಲಿ 445 ಅಷ್ಟೇ, 440 ಮಕ್ಕಳಿದ್ದಾರೆ. ಕೆಳಗಿನ ಇದರಲ್ಲಿ ಒಂದು 150 ಮಕ್ಕಳು, 125 ಅಷ್ಟೇ, ಒಟ್ಟು 600 ಅಂದಾಜು. ವಿಶೇಷ ಅಂತ ಹೇಳಿದರೆ ಕೊರೋನಾ ಸ್ಟಾರ್ಟ್ ಆಗ 19ಕ್ಕೆ ನಿಮ್ಮ ಹತ್ರ ಹೇಳೋದು ನಮ್ಮ ಕಷ್ಟ. 1050 ಮಕ್ಕಳಿದ್ದು, ಅದರಲ್ಲಿ 380 ಮಕ್ಕಳು 2 ಹಾಸ್ಟೆಲ್. ನಾನು ಅಂತ ಒಂದು ಹಳ್ಳಿ, ರಿಮೋಟ್ ಹಳ್ಳಿಯಲ್ಲಿ ನಿಮ್ಮ ಅಲ್ಲಿಂದ ಕಲಬುರಗಿಯ, ಬಿಜಾಪುರ, ಗದಗ, ಚಿಕ್ಕಮಗಳೂರು, ಹಾಸನ, ಮಡಿಕೇರಿ ಎಲ್ಲ ಒಟ್ಟು 380 ಮಕ್ಕಳಿದ್ರು. ನಮ್ಮ ಆಗಿನ DC ಒಂದು ಘೋಷಣೆ ಮಾಡಿ ಹಾಸ್ಟೆಲ್ ಬಂದ್ ಮಾಡಿ ಅಂತ. ಹಾಸ್ಟೆಲ್ ಬಂದ್ ಮಾಡಿದ್ವಿ. ಮಕ್ಕಳೆಲ್ಲ ಹೋದವರು ಹತ್ತಲಾಗಿದೆ. ನಿಮಗೆ ಮಕ್ಕಳು ಇಲ್ಲ, ಇದಿಲ್ಲ, 1.5 ಕೋಟಿ ರೂಪಾಯಿ ಇಲ್ಲ. ಮತ್ತೆ ನಾವು ಮತ್ತೆ ಇದೆಲ್ಲ ಯಾವುದು ನಾವು TC ಕೊಡೋದಿಲ್ಲ ಅಂತ ಮಾಡಿದ್ರು. ಆಗ ಗವರ್ಮೆಂಟ್ BOರಿಗೆ ಒಂದು ಅಧಿಕಾರ ಕೊಟ್ಬಿಡ್ತು. ಯಾರು ಮ್ಯಾನೇಜ್ಮೆಂಟ್ ಏನಿಗೆ ಅಧಿಕಾರ ಇಲ್ಲ ಅವರಿಗೆ, BO ಅಂತ ಕೇಳಿಕೊಂಡು ಈ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಆವತ್ತೆಲ್ಲ ವಿವೇಕಾನಂದದಲ್ಲಿ ಮತ್ತು ಫಿಲೋಮಿನಲ್ಲಿ 2001ರಲ್ಲಿ ಸೀಟ್ ಕೊಡು, ಸೈನ್ಸ್ಗೆ ಸೀಟ್ ಕೊಡ್ತಾ ಇರಲಿಲ್ಲ. ನಿಮ್ಗೆ ಕೇಳಿ ಗೊತ್ತಾ? ಈಗ ಕೊಡ್ತಾರೆ, ಈಗ ಬಿಡಿ, ನಾಯಿ ಸಂತೆ ಕಾಲೇಜ್ ಆಗಿದೆ. ಆವಾಗ ನಾನು 60 ಮಾರ್ಕು 2ರಲ್ಲಿ, ಮ್ಯಾಥ್ಸ್ ಮತ್ತು ಸೈನ್ಸಿನಲ್ಲಿ 120 ಮಾರ್ಕ್ ಸಿಕ್ಕಿದವರಿಗೆ ಕೊಡಬೇಕು ಅಂತ. ಒಟ್ಟದ್ರಲ್ಲಿ ಒಂದು 50-100 ಇಂಜಿನಿಯರ್ಸ್ ಆಗಿದ್ದಾರೆ. 1-2 ಮಕ್ಕಳು ಇವತ್ತು ಬಂದು ನನ್ನನ್ನು ಕಾಲಿಡ್ತಾರೆ. ಸರ್ ಈಗಲೇನು ವಿವೇಕಾನಂದರ ಫಿಲೋಮಿನ ಬುಗ್ಗೆರ ಫೀಸ್ ಬರ್ಜಿಗ್ಲೇ ಕೊಡ್ತಾರಂತ. ಈಗ ಇಲ್ಲ, ಈಗ ಕಾಂಪಿಟೇಷನ್ ಇದ್ದಾಗೆ PU ಕಾಲೇಜ್ ಎಷ್ಟು ಕೂಡ ಉಂಟು, ಹೇಳ್ಕೊಂಡು ಹೋಗುವಷ್ಟು ವ್ಯವಸ್ಥೆ. ಕ್ಲಾಸು ಮುಗಿಯೋದಕ್ಕೆ ಮುಂಚೆ ಬಂದು ಇನ್ನರ್ ವಹಿವಾಟ ಎಲ್ಲ ಮಾಡಿಕೊಂಡು ಮಕ್ಕಳನ್ನು ಹೇಗೆ ಹಾರಿಸಬೇಕು. ಈಗ ನನ್ನ ಮದುವೆವರೆಗೆ LKGಯಿಂದ SLCವರೆಗೆ ಮಕ್ಕಳು ನನ್ನೊತ್ತಿಗೆ ಭಾರಿ ಪ್ರೀತಿಯಲ್ಲಿ ಜೈ. PUC ಇಲ್ಲ, ನಮ್ಮದೇ PUC ಇದ್ರೆ ಬೆಳಿಗ್ಗೆ ಅವರಿಗೆ ಒಂದು ಆಳುವರು ಬೇಕು, ಇಲ್ಲದ್ರೆ ಎಕ್ಸ್ಪರ್ಟ್ ಬೇಕು, ಇಲ್ಲದ್ರೆ ಇದು ತಂದೆಯವರು ಉಂಟು, ಇದೆಲ್ಲ ಹುಡುಕಿಕೊಂಡು ಹೋಗು.
ಆವಾಗ ಅವರಿಗೆ ಇದೆಲ್ಲ ಒಳ್ಳೆತನ ಎಲ್ಲ ನೆನಪು ಬರೋದಿಲ್ಲ. ಈಗ ನಮ್ಮ ಜಾಗ ಎಲ್ಲ ನೀವೆಲ್ಲ ಬಂದಿರಿ, 20 ಎಕರೆ ಜಾಗ, 8 ಕೋಟಿದು ಬಿಲ್ಡಿಂಗ್ಗಳು, 2 200 ಮೀಟರ್ 4 ಬಸ್ಸುಗಳು, ಎಷ್ಟು 100 ಕಂಪ್ಯೂಟರ್ಗಳು, ಯಾವುದಕ್ಕೂ ಹಳ್ಳಿಯಲ್ಲಿ ಕೊರತೆ ಇಲ್ಲದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. 20 ಕೋಟಿ ಇನ್ವೆಸ್ಟ್ ಮಾಡಿದ್ದೇನೆ ನನ್ನ ಹಳ್ಳಿಯಲ್ಲಿ. ಇವತ್ತಿನವರೆಗೆ ನಾನಾಗಲಿ ನನ್ನ ಹೆಂಡತಿ ಮಕ್ಕಳಾಗಲಿ ಅದರಿಂದ 100 ರೂಪಾಯಿ ಕೊಂಡ್ಲಿಕ್ಕೆ ಆಗಲಿಲ್ಲ. ಇದು ಅದಕ್ಕೆ ಹಾಕೋದು, ಅದಾಗಬೇಕು, ಇದಾಗಬೇಕು.